ಬರೀ 3 ತಿಂಗಳಲ್ಲಿ ಈ ಫಿಸಿಕ್ ಇಂದ ಈ ಫಿಸಿಕ್ ತನಕ. ಇದು ನನ್ನ ಕ್ಲೈಂಟ್ ಶಾನ್ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಆಗಿ ನಾವು ಯೂಸ್ ಮಾಡಿರೋ ಅಪ್ರೋಚ್ ಕೂಡ ಅಷ್ಟೇ ಸ್ಪೆಷಲ್. 90% ಆಫ್ ದ ಟೈಮ್ ಟ್ರೈನರ್ಸ್ ಮತ್ತೆ ಕ್ಲೈಂಟ್ಸ್ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ. ಅದು ಏನಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಶಾನ್ ಆಲ್ಮೋಸ್ಟ್ 1 ವರ್ಷದಿಂದ ವರ್ಕೌಟ್ ಮಾಡ್ತಿದ್ದಾರೆ, ಆದ್ರೆ ಅವ್ರಿಗೆ ಏನು ರಿಸಲ್ಟ್ಸ್ ಸಿಗ್ತಿರ್ಲಿಲ್ಲ. ಇದರಿಂದ ಅವ್ರಿಗೆ ಜಿಮ್ಗೆ ಬರ್ಲಿಕ್ಕೆ ಮೋಟಿವೇಶನ್ ಕೂಡ ತುಂಬಾನೇ ಕಡಿಮೆ ಆಗ್ತಿತ್ತು. ಆದ್ರೆ ಅದೇ ಟೈಮ್ ಅಲ್ಲಿ ನಂದು ಒಂದು ಕ್ಲೈಂಟ್ ಇದ್ರು ಟ್ರಾನ್ಸ್ಫಾರ್ಮೇಶನ್ ನೋಡಿ ತುಂಬಾನೇ ಇನ್ಸ್ಪೈರ್ ಆಗಿದ್ರು. ಅದನ್ನ ನೋಡಿ ಅವ್ರು ಡಿಸೈಡ್ ಮಾಡಿದ್ರು ಏನೇ ಆಗ್ಲಿ 1 ತಿಂಗಳು ಕಂಪ್ಲೀಟ್ಲಿ ನಾನು ಡೆಡಿಕೇಟ್ ಮಾಡಿ ನೋಡ್ತೇನೆ ಏನಾಗುತ್ತೆ ಅಂತ. ಅದು ಅವ್ರು ಮಾಡಿದಂತ ಬೆಸ್ಟ್ ಡಿಸಿಷನ್. ಅವರು ನನ್ನ ಕೋಚಿಂಗ್ ಎನ್ರೋಲ್ ಮಾಡಿದ ತಕ್ಷಣ ನಾನು ಅವ್ರ ಬಾಡಿ ಬಗ್ಗೆ ರಿಸರ್ಚ್ ಮಾಡಕ್ ಶುರು ಮಾಡಿದೆ. ಆದ್ರೆ ನನ್ ಮುಂದೆ ಫಸ್ಟ್ ಗೆ ಒಂದು ದೊಡ್ಡ ಚಾಲೆಂಜ್ ಇತ್ತು. ನಾವು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಸ್ಟಾರ್ಟ್ ಮಾಡುವಾಗ ಶಾನ್ ವೇಟ್ 64 kg ಆಗಿತ್ತು. ಒಂದ್ ಕಡೆ ಶಾನ್ ಓವರ್ ವೇಟ್ ಕೂಡ ಅಲ್ಲ, ಒಂದ್ ಕಡೆ ಶಾನ್ ಗೆ ಲೀನ್ ಮಸಲ್ ಮಾಸ್ ಕೂಡ ತುಂಬಾನೇ ಕಡಿಮೆ ಇತ್ತು. ಶಾನ್ ಇನಿಷಿಯಲಿ ಹೇಳಿದ್ರು ನಾವು ಬಲ್ಕ್ ಮಾಡುವಂತ. ಅವರ ಫ್ರೆಂಡ್ಸ್ ಕೂಡ ಇದೇ ಸಜೆಸ್ಟ್ ಮಾಡಿದ್ರಂತೆ. ತುಂಬಾ ಟ್ರೈನರ್ಸ್ ಕ್ಲೈಂಟ್ಸ್ ಇದೇ ಮಿಸ್ಟೇಕ್ ಮಾಡ್ತಾರೆ. ನಮ್ಮ ಬಾಡಿಯಲ್ಲಿ ಫಸ್ಟ್ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುವಾಗ ನಾವು ಸರ್ಪ್ಲಸ್ ಹೋಗಿ ಬಲ್ಕ್ ಮಾಡುವಾಗ ಮತ್ತೆ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಇದರಿಂದ ಬಾಡಿ ಕಂಪ್ಲೀಟ್ಲಿ ಔಟ್ ಆಫ್ ಶೇಪ್ ಆಗೋ ಚಾನ್ಸಸ್ ಇರುತ್ತೆ. ಯೂಶುವಲಿ ಕ್ಲೈಂಟ್ಸ್ ಅದನ್ನ ನೋಡಿ ಡಿಮೋಟಿವೇಟ್ ಆಗಿ ಜಿಮ್ ಬಿಡೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಮತ್ತೆ ಫ್ಯಾಟ್ ಜಾಸ್ತಿ ಆಗಿ ಇಂಟರ್ನಲ್ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಶಾನ್ ಗೆ ಬಾಡಿ ರಿಕಂಪೋಸಿಷನ್ ಡಯಟ್ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ ಬಾಡಿ ಕಂಡೀಷನ್, ಸ್ಟ್ರೆಂತ್, ಪ್ರೋಗ್ರೆಸ್ ನೋಡಿ ಸ್ವಲ್ಪ ಲೀನ್ ಕಟ್ ಕೂಡ ಮಾಡಿದ್ವಿ. ಕ್ಯಾಲರೀಸ್ ಸ್ಲೈಟ್ಲಿ ಕಡಿಮೆ ಮಾಡಿದ್ವಿ. ರಿಸಲ್ಟ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಸಿಕ್ತು ನಮ್ಗೆ. ನಾವು ವೀಕ್ಲಿ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡ್ತಾನೆ ಇದ್ವಿ. ವೆಯ್ಟ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಆಗದಿದ್ರು ಫ್ಯಾಟ್ ತುಂಬಾನೇ ಕಡಿಮೆ ಆಗ್ತಿತ್ತು. ಡೆಫಿಸಿಟ್ ಅಲ್ಲಿ ಇದ್ರು ಸ್ಟ್ರೆಂತ್ ಜಾಸ್ತಿ ಆಗ್ತಿತ್ತು. ನ್ಯಾಚುರಲ್ ಆಗಿದ್ರು ಮಸಲ್ ಲಾಸ್ ಅಂತೂ ಆಗ್ಲೇ ಇಲ್ಲ. ಈ ಟ್ರಾನ್ಸ್ಫಾರ್ಮೇಶನ್ ಜರ್ನಿಯಲ್ಲಿ ಶಾನ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ರು. ನಾನು ಹೇಳಿದೆಲ್ಲ ಬಹಳ ನೀಟಾಗಿ ಫಾಲೋ ಮಾಡ್ತಿದ್ರು. ಪ್ರತಿಯೊಂದು ಮೀಲ್ ಕೂಡ ನನಗೆ ತಪ್ಪದೆ ಅಪ್ಡೇಟ್ ಮಾಡ್ತಿದ್ರು. ಡಯಟ್ ಆಗ್ಲಿ ಸಪ್ಲಿಮೆಂಟ್ ಆಗ್ಲಿ ಎಲ್ಲ ನಾನ್ ಪಾಯಿಂಟ್ ಇಟ್ಟಿದ್ರು. ಈಗ ಶಾನ್ 59 kg ಇದ್ದಾರೆ. ಈಗ ನಾವು ಲೀನ್ ಬಲ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಲೀನ್ ಬಲ್ಕಿಂಗ್ ಆದ್ರೂ ತುಂಬಾನೇ ಚೆನ್ನಾಗಿ ಕಾಣ್ತಿದ್ದಾರೆ. ಶಾನ್ ಕೂಡ ತುಂಬಾನೇ ಸ್ಯಾಟಿಸ್ಫೈಡ್ ಮತ್ತು ಮೋಟಿವೇಟೆಡ್ ಇದ್ದಾರೆ. ಲೀನ್ ಬಲ್ಕಿಂಗ್ ಮತ್ತೆ ಕಟ್ ಮಾಡಿದ್ಮೇಲೆ ಇನ್ನು 3 ತಿಂಗಳಲ್ಲಿ ಶಾನ್ ಫಿಸಿಕ್ ನೆಕ್ಸ್ಟ್ ಲೆವೆಲ್ ಇರ್ತದೆ. ಅದನ್ನ ನಾನು ಬೇಗನೆ ಅಪ್ಡೇಟ್ ಮಾಡ್ತೇನೆ. ನಾನು ತುಂಬಾ ಜನರಿಗೆ ಆಲ್ರೆಡಿ ಡಯಟ್ ಪ್ಲಾನ್ ಎಲ್ಲ ಶೇರ್ ಮಾಡಿದ್ದೇನೆ. ನನಗೆ ಆಗೋಷ್ಟು ನಾನು ಹೆಲ್ಪ್ ಮಾಡಿದ್ದೇನೆ. ನಿಮ್ಗೆ ಕೂಡ ಶಾನ್ ಡಯಟ್ ಪ್ಲಾನ್ ಬೇಕಿದ್ರೆ ಡಯಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ DM ಮಾಡ್ತೇನೆ. ಲಾಸ್ಟ್ ಜಾನ್ವರಿಯಿಂದ ನನಗೆ ತುಂಬಾ ಎನ್ಕ್ವೈರೀಸ್ ಇತ್ತು. ಅದರಲ್ಲಿ ತುಂಬಾ ಜನ ಶಾನ್ ತರನೇ ಆಕ್ಷನ್ ತಕೊಂಡು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಆದ್ರೆ ತುಂಬಾ ಜನ ಟ್ರಾನ್ಸ್ಫಾರ್ಮ್ ಆಗ್ಬೇಕಂತ ಹೇಳಿ ಅಲ್ಲೇ ಇದ್ದಾರೆ. ಆದ್ರೆ ನೀವು ಅದು ಮಿಸ್ಟೇಕ್ ಮಾಡಬೇಡಿ, ಆಕ್ಷನ್ ತೆಗೀರಿ. 3 ತಿಂಗಳಲ್ಲಿ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬಹುದು.